ಮನುಷ್ಯ ಹೆಚ್ಚು ವಿದ್ಯಾವಂತನಾಗುತ್ತಾ ಮಾನವೀಯ ಮೌಲ್ಯಗಳನ್ನು ಕಡೆಗಣಿಸ್ತಾ ಇದ್ದಾನೆ. ಇಂದಿನ ಯುವ ಜನಾಂಗಕ್ಕೆ ಜೀವನದ ಪ್ರಾಥಮಿಕ ತಿಳುವಳಿಕೆಯೂ ಇಲ್ಲದ ಶಿಕ್ಷಣ ದೊರೆಯುತ್ತಿದೆ. ನಾವು ಬದುಕಿ ಇತರರನ್ನು ಬದುಕಿಸುವಂತಹ ಮನಸ್ಥಿತಿ ಎಲ್ಲರದಾಗಬೇಕು ಎಂದು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಿ ನಾರಾಯಣಸ್ವಾಮಿ ತಿಳಿಸಿದರು. ಕೋಲಾರ ನಗರದ ಕುರುಬರಪೇಟೆಯಲ್ಲಿರುವ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರದಲ್ಲಿ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಓದಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿಕಲಚೇತನ ಪ್ರತಿಭಾವಂತ ವಿದ್ಯಾರ್ಥಿ ಕೆಸಿ ಚರಣ್ ರವರನ್ನ ಸನ್ಮಾನಿಸಿ ಮಾತನಾಡಿದ ಅವರು, ಕೇವಲ ಅಂಕ ಗಳಿಕೆಗಾಗಿ ಅಲ್ಲದೆಯೇ ಜ್ಞಾನ ಗಳಿಕೆಗಾಗಿ ಓದಬೇಕು. ಈ ಮೂಲಕ ವಿದ್ಯಾರ್ಥಿಗಳು ವಿದ್ಯಾವಂತರಾಗಿಯೂ ಜ್ಞಾನವಂತರಾಗಿಯೂ ಸಾಧನೆ ಮಾಡುವಂತರಾಗಬೇಕು ಎಂದು ಕಿವಿಮಾತು ಹೇಳಿದರು. ಸಮಾಜ ಸೇವಕ ಆನಂದ್ ರೆಡ್ಡಿ ಮಾತನಾಡಿ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪಾಲಕರ ಸಮ್ಮುಖದಲ್ಲಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿದರೆ ಅವರ ಪರಿಶ್ರಮಕ್ಕೆ ಗೌರವ ನೀಡಿದಂತಾಗುತ್ತೆ ಎಂದ ಅವರು, ಮಕ್ಕಳ ಪ್ರತಿಭೆಗೆ ದೊರೆತ ಪುರಸ್ಕಾರವನ್ನ ಪಾಲಕರು ಕಣ್ಣಾರೆ ಕಂಡು ಸಂತಸ ಪಡುವ ಈ ಕ್ಷಣ ಅತ್ಯಂತ ಹೃದಯ ಸ್ಪರ್ಶಿ ಅಂತ ಬಣ್ಣಿಸಿದ್ರು. ವಿದ್ಯೆಗಾಗಿ ವ್ಯಯ ಮಾಡುವ ಸಮಯ ದೇವರ ಪೂಜೆಗಿಂತ ಶ್ರೇಷ್ಠ. ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಸದ್ಗುಣಿಗಳಾಗಿ ವ್ಯಕ್ತಿತ್ವ ವಿಕಸನಗೊಳಿಸುವಂತೆ ಸಲಹೆ ನೀಡಿದ್ರು. ಕೂಡ ಮಾಜಿ ಸದಸ್ಯ ಅಪ್ಪಿ ನಾರಾಯಣಸ್ವಾಮಿ ಮಾತನಾಡಿ, ವಿಕಲಚೇತನರಾದ ಚರಣ್ ಉನ್ನತ ಗುರಿಯನ್ನಿಟ್ಟುಕೊಳ್ಳುವ ಮೂಲಕ ಸತತ ಅಧ್ಯಯನಶೀಲರಾಗಿ ಉನ್ನತ ಸ್ಥಾನಕ್ಕೇರಿದ್ದಾನೆ. ಮುಂದಿನ ಅವನ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಆಶಿಸಿದ್ರು. ನಾವೆಲ್ಲರೂ ಸಹ ಹೊಣೆಯಾಗಿರೋಣ. ಅದು ಬೇಕಾಗಿರುವ ಅನುಕೂಲಗಳನ್ನು ಸಹ ಸರ್ಕಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಟೈಮು ನಿಂದಲ್ಲ, ಟೈಮ್ಗೆ ಯಾವತ್ತೂ ಬೆಲೆ ಕೊಡಬೇಡ. ಬೆಲೆ ಕೊಟ್ಟಿದ್ರೆ ನೀನು ಈ ರೀತಿ ಬರ್ತಾ ಇರಲಿಲ್ಲ. ಯಾಕೆ ಬೆಲೆ ಕೊಡಬೇಡ ಅಂದರೆ, ಇದು ರಾತ್ರಿ ಆಯಿತು ಬೆಳಗ್ಗೆ ಆಯಿತು ಡಿಫ್ರೆನ್ಸೇ ಮಾಡಬೇಡ. ಡಿಫ್ರೆನ್ಸ್ ಮಾಡ್ದಿರೋ ದುಡಿಬೇಕು. ಏನು ಸಾಹಸ ಮಾಡ್ತಾಯಿದ್ವಿ ಅದು ಮಾಡು. ಈ ಚುಟುಕು ಸಾಹಿತ್ಯ ಪರಿಷತ್ತು ನಾವು ಇನ್ನೂ ಕಾಯ್ತಾ ಇದ್ದೀವಿ ನಿಮಗೆ PUC ಮತ್ತು ಡಿಗ್ರಿ ಮಾಸ್ಟರ್ಸಲ್ಲಿ, ಮತ್ತು ನೀನು ಯಾವುದೇ ಒಂದು ಸಿವಿಲ್ಸು ಯಾವುದೋ ಒಂದು ಮಾಡ್ತೇನೆ ನೀನು ಡೆಫಿನೆಟಾಗಿ. ಪ್ರತಿ 2-3 ವರ್ಷಕ್ಕೆ ನಿಮಗೆ ನಾವು ಸನ್ಮಾನ ಮಾಡಬೇಕು. ಆ ರೀತಿ ನೀನು ಬೆಳಿಬೇಕು. ಸೊ ಒಳ್ಳೆಯದಾಗಲಿ. ಆಮೇಲೆ ಚುಟುಕು ಸಾಹಿತ್ಯ ಪರಿಷತ್ನವರು